ಏನೋ ಪುಟ್ಟ, ಇವತ್ತು ಬೇಗ ಬಂದಿದೆಯಾ? ಹೌದಜ್ಜಿ, ಇವತ್ತು ನಾನು ಸ್ಕೂಲಿಂದ ಬಂದು ಬೇಗ ಬೇಗ ಸ್ನಾನ ಮಾಡಿ ತಿಂಡಿ ತಿಂದು ಕತೆ ಕೇಳಲು ಓಡಿ ಬಂದೆ ಅಜ್ಜಿ. ನಿನಗೆ ಶಾಲೆಯ ಹೋಮ್ವರ್ಕ್ ಇಲ್ಲವೇನೋ? ಅಜ್ಜಿ, ನಾಳೆ ನಮಗೆ ಶಾಲೆಗೆ ರಜೆ, ನಾಳೆ ಮಾಡುತ್ತೇನಜ್ಜಿ. ಪುಟ್ಟ, ನಾಳೆ ಎಂದವರ ಮನೆ ಹಾಳು ಎಂಬ ಗಾದೆ ಮಾತು ಕೇಳಲಿಲ್ಲವೇ ನೀನು? ಇಂದಿನ ಕೆಲಸ ಇಂದೇ ಮುಗಿಸಬೇಕು ಕಂದ. ಅಜ್ಜಿ, ನಾನು ಈಗ ಮಾಡಿದರೇನು ನಾಳೆ ಮಾಡಿದರೇನು, ಟೀಚರ್ ಖಾಲಿ ರೈಟ್ ಹಾಕಿ ಬಿಡುತ್ತಾರೆ, ಏನೂ ಹೇಳಲ್ಲ, ಶಾಬಾಸ್ ಕೂಡ ಹೇಳೋದಿಲ್ಲ. ನೋಡು ಪುಟ್ಟ, ನಾವು ನಮ್ಮ ಕೆಲಸ ಅಥವಾ ಕಾರ್ಯವನ್ನು ತಪ್ಪದೆ ನಿಷ್ಠೆಯಿಂದ ಮಾಡಬೇಕು. ಅದರ ಫಲಿತಾಂಶದ ಬಗ್ಗೆ ಯೋಚಿಸಬಾರದು. ನೀನು ಹೋಗಿ ನಿನ್ನ ಹೋಮ್ವರ್ಕ್ನೆಲ್ಲ ನಿಧಾನವಾಗಿ ಮುಗಿಸಿ ಬಾ. ಇಂದಿನ ಅಧ್ಯಾಯದಲ್ಲಿ ನೀನು ಇದೇ ವಿಷಯವನ್ನು ಕಲಿಯುವಿಯಂತೆ. ಹೌದಾ ಅಜ್ಜಿ? ಸರಿ, ನಾನು ಹೋಗಿ ಹೋಮ್ವರ್ಕ್ ಮುಗಿಸಿ ಬರುತ್ತೇನೆ. 2 ಗಂಟೆಗಳ ನಂತರ. ಅಜ್ಜಿ, ನನ್ನ ಹೋಮ್ವರ್ಕ್ ಮುಗೀತು. ಅಮ್ಮ ಹೇಳಿದರು ನಾನು ಚೆಂದವಾಗಿ ಬರೆದಿದ್ದೀನಂತೆ. ನನಗೆ ನಾಳೆ ಸ್ಟಾರ್ ಕೊಡುತ್ತಾರೆ ಅಜ್ಜಿ. ಜೈ, ನಾವು ಮಾಡುವ ಕೆಲಸಕ್ಕೆ ನಾವೇ ಪ್ರತಿಫಲ ನಿರೀಕ್ಷೆ ಮಾಡಿದರೆ ಅದು ಸಿಗುವುದೋ ಇಲ್ಲವೋ ಎಂದು ನಮಗೆ ತಿಳಿಯುವುದಿಲ್ಲ. ಒಳ್ಳೆಯ ಪ್ರತಿಫಲ ಸಿಕ್ಕರೆ ಖುಷಿ, ಎನಿಸಿದ ಪ್ರತಿಫಲ ಸಿಗದಿದ್ದರೆ ಬೇಸರ. ಹಾಗಾಗಿ ನಾವು ನಮ್ಮ ಕರ್ತವ್ಯ ಮಾತ್ರ ಮಾಡಬೇಕು. ಪ್ರತಿಫಲ ತನ್ನಷ್ಟಕ್ಕೆ ನಮಗೆ ಸಿಗುತ್ತದೆ. ಇದೇ ನಮ್ಮ ಇಂದಿನ 2ನೇ ಅಧ್ಯಾಯವಾದ ದೇವರ ಜ್ಞಾನ ಎಂಬಾಗದಲ್ಲಿ ಕೃಷ್ಣನು ಅರ್ಜುನನಿಗೆ ಬೋಧಿಸಿದ್ದಾನೆ. ಇದರಿಂದ ನಾವು ಕಲಿಯಬಹುದು. ಹೌದಾ ಅಜ್ಜಿ? ಮೊದಲ ಅಧ್ಯಾಯದಲ್ಲಿ ಅರ್ಜುನ ಕರುಣಾಮಯಿಯಾಗಿ ಯೋಚಿಸುತ್ತಾನಲ್ಲವೇ? ಹೀಗೆ ಅವನು ಯುದ್ಧದಲ್ಲಿ ಕೊಲ್ಲಬೇಕಾದ ಪ್ರತಿಯೊಬ್ಬರ ಬಗ್ಗೆ ಕರುಣೆಯನ್ನು ತೋರಿಸಿದರೆ ಅವನು ಹೇಗೆ ಹೋರಾಡುತ್ತಾನೆ ಅಜ್ಜಿ? ಇದೇ ಸಂದೇಹವನ್ನು ಅರ್ಜುನ ಕೃಷ್ಣನಲ್ಲಿ ಕೇಳುತ್ತಾನೆ. ನನ್ನ ಅಜ್ಜ, ಗುರು ಹಾಗೂ ಇತರ ಎಲ್ಲ ಸಂಬಂಧಿಕರನ್ನು ಯುದ್ಧದಲ್ಲಿ ಬಾಣದಿಂದ ಹೊಡೆಯುವುದು ಹೇಗೆ? ಅವರು ನನ್ನ ಗೌರವಕ್ಕೆ ಅರ್ಹರಾದವರಲ್ಲವೇ? ಅರ್ಜುನನ ವಿಚಾರ ಒಳ್ಳೆಯತನಕ್ಕೆ ಸಾಕ್ಷಿಯಾಗಿತ್ತು. ವೈದಿಕ ಸಂಸ್ಕೃತಿಯಲ್ಲಿ ಗುರು ಹಿರಿಯರಿಗೆ ಗೌರವಿಸಬೇಕು ಎಂಬುದು ಅವನಿಗೆ ತಿಳಿದಿತ್ತು. ಆದರೆ ಗ್ರಂಥಗಳಲ್ಲಿ ಯಾರಾದರೂ ಕಾನೂನು ಬಾಹಿರ ಅಥವಾ ಇತರರ ವಿರುದ್ಧ ತಪ್ಪು ಕಾರ್ಯ ಮತ್ತು ಅಂತಹ ಕಾರ್ಯಗಳಿಗೆ ಬೆಂಬಲಿಸುವ ಯಾರೇ ಆದರೂ ಅವರನ್ನು ಗೌರವಿಸುವ ಬದಲು ಶಿಕ್ಷಿಸುವುದು ಬರೆದಿತ್ತು. ಅರ್ಜುನನಿಗೆ ತನ್ನ ಕರ್ತವ್ಯದ ಬಗ್ಗೆ ಗೊಂದಲವಿತ್ತು ಎಂಬುದನ್ನು ನಾವು ಮೊದಲ ಅಧ್ಯಾಯದಲ್ಲಿ ಕೇಳಿದ್ದೇವೆ. ಆ ಗೊಂದಲಕ್ಕೆ ಭಗವಾನ್ ಶ್ರೀಕೃಷ್ಣನು ಪರಿಹಾರವನ್ನು ಈ ಅಧ್ಯಾಯ ದೇವರ ಜ್ಞಾನದಲ್ಲಿ ನೀಡಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡುತ್ತಾರೆ. ಭಗವಾನ್ ಶ್ರೀಕೃಷ್ಣನು ಆತ್ಮ ಮತ್ತು ದೇಹದ ನಿಜವಾದ ಜ್ಞಾನದ ಬಗ್ಗೆ ಅರ್ಜುನನಿಗೆ ಉಪದೇಶ ನೀಡುತ್ತಾರೆ. ಅಜ್ಜಿ, ಆತ್ಮ ಎಂದರೇನು? ಆತ್ಮ ಎಂದರೆ ಇಂಗ್ಲಿಷ್ನಲ್ಲಿ ಸ್ಪಿರಿಟ್ ಎಂದು ಕರೆಯುತ್ತಾರೆ. ಆತ್ಮಕ್ಕೆ ಹುಟ್ಟು ಸಾವುಗಳಿಲ್ಲ, ಅದು ಶಾಶ್ವತವಾಗಿರುತ್ತದೆ. ನಮ್ಮ ದೇಹ ಹುಟ್ಟುತ್ತದೆ, ಸಾಯುತ್ತದೆ, ಆದರೆ ಆತ್ಮಕ್ಕೆ ಹುಟ್ಟು ಸಾವಿಲ್ಲ. ಆತ್ಮ ದೇಹವನ್ನು ಬೆಂಬಲಿಸುತ್ತದೆ, ಆದರೆ ಆತ್ಮ ದೇಹದಲ್ಲಿ ಇಲ್ಲದಿದ್ದರೆ ದೇಹ ಮೃತವಾಗುತ್ತದೆ. ಗಾಳಿ ಬೀಸಿದರೆ ಹೇಗೆ ಬೆಂಕಿಯ ಜ್ವಾಲೆ ಹೊತ್ತಿ ಉರಿಯುತ್ತದೆಯೋ ಹಾಗೆ ಆತ್ಮವು ನಮ್ಮ ಇಂದ್ರಿಯ ಹಾಗೂ ಮನಸ್ಸಿಗೆ ಶಕ್ತಿಯನ್ನು ಕೊಡುತ್ತದೆ. ಆತ್ಮವನ್ನು ಆಯುಧಗಳು ಕತ್ತರಿಸಲಾರವು. ಬೆಂಕಿಯು ಸುಡುವುದಿಲ್ಲ, ಗಾಳಿಯು ಒಣಗಿಸಲಾರದು,
ನೀರು ಒದ್ದೆ ಮಾಡಲಾಗದು. ಆದ್ದರಿಂದ ನಾವು ದೇಹದ ಸಾವಿಗೆ ಎಂದೂ ದುಃಖಿಸಬಾರದು. ಏಕೆಂದರೆ ದೇಹದೊಳಗಿನ ಆತ್ಮವು ಎಂದಿಗೂ ಸಾಯುವುದಿಲ್ಲ. ಅಜ್ಜಿ, ಆತ್ಮ ಮತ್ತು ದೇಹದ ನಡುವಿನ ವ್ಯತ್ಯಾಸವನ್ನು ವಿವರವಾಗಿ ಹೇಳುತ್ತೀರಾ? ಅದಕ್ಕೇನಂತೆ ಪುಟ್ಟ, ಕಾಲಕ್ಕೆ ತಕ್ಕ ಹಾಗೆ ನಮ್ಮ ದೇಹ ಬದಲಾಗುತ್ತದೆ. ಅಂದರೆ ನಮ್ಮ ಬಾಲ್ಯದ ದೇಹಕ್ಕಿಂತ ವಯಸ್ಸಾದ ದೇಹವು ಭಿನ್ನವಾಗಿದೆ. ಆದರೆ ಆತ್ಮ ಬದಲಾಗುವುದಿಲ್ಲ. ಆತ್ಮವು ಈ ಜೀವನದಲ್ಲಿ ಬಾಲ್ಯದ ದೇಹ, ಯೌವನದ ದೇಹ ಮತ್ತು ವೃದ್ಧಾಪ್ಯದ ದೇಹವನ್ನು ತೆಗೆದುಕೊಳ್ಳುತ್ತದೆ. ಸಾವಿನ ನಂತರ ಮತ್ತೊಂದು ದೇಹ ಸೇರುತ್ತದೆ, ಇನ್ನೊಂದು ಜೀವನವನ್ನು ಅನುಭವಿಸುತ್ತದೆ. ಇಲ್ಲಿ ಆತ್ಮವನ್ನು ಕಾಡಿಗೆ ಹೋಲಿಸಿದರೆ ದೇಹವನ್ನು ಕಾಡಿನಲ್ಲಿರುವ ಮರಕ್ಕೆ ಹೋಲಿಸಬಹುದು. ಮರ ಸತ್ತು ಹೋದರೆ ದೇಹ ಸತ್ತಂತೆ. ಆದರೆ ಆತ್ಮ ಸಾಯುವುದಿಲ್ಲ, ಅಂದರೆ ಕಾಡು ಸಾಯುವುದಿಲ್ಲ. ಅಲ್ಲಿ ಇನ್ನೊಂದು ಸಸಿ ಹುಟ್ಟೇ ಹುಟ್ಟುತ್ತದೆ. ಅಂದರೆ ಆತ್ಮ ಎಂಬ ಕಾಡು ಎಂದಿಗೂ ಜೀವಂತವಾಗಿರುತ್ತದೆ. ತಿಳಿಯಿತೇ? ದೇಹವನ್ನು ಆತ್ಮದ ವಸ್ತ್ರ ಎಂದೂ ಕರೆಯುತ್ತಾರೆ. ನಾವು ಹೇಗೆ ಹಳೆಯದಾದಾಗ ವಸ್ತ್ರವನ್ನು ತೆಗೆದುಹಾಕಿ ಹೊಸತನ್ನು ಧರಿಸುತ್ತೇವೋ, ಸಾವಿನ ನಂತರ ಆತ್ಮ ಕೂಡ ವಸ್ತ್ರ ಅಂದರೆ ದೇಹವನ್ನು ಬದಲಿಸಿಕೊಳ್ಳುತ್ತದೆ. ಹಾಗಾಗಿ ನಾವು ಸಾವಿಗೆ ದುಃಖಿಸಬಾರದು. ಸಾವು ಎಂದರೆ ನಮ್ಮ ಆತ್ಮವು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹಾದು ಹೋಗುವುದು. ಅಜ್ಜಿ, ಹಾಗಾದರೆ ಅರ್ಜುನ ಏಕೆ ಯುದ್ಧ ಭೂಮಿಯಲ್ಲಿ ಆತ್ಮೀಯರ ಸಾವಿಗೆ ದುಃಖಿಸಿದನು? ಅವನು ಯಾಕೆ ಹೋರಾಡಲು ಬಯಸಲಿಲ್ಲ? ಅರ್ಜುನ ಒಬ್ಬ ವೀರಯೋಧ. ಆದರೆ ಯುದ್ಧದ ಭೀಕರತೆಗೆ ಓಡಿ ಹೋಗಿ ಸುಲಭ ಜೀವನ ನಡೆಸಲು ಬಯಸಿದನು. ಅರ್ಜುನನಿಗೆ ಕರ್ಮಯೋಗದ ಸುಂದರವಾದ ಜ್ಞಾನವನ್ನು ನೀಡುವ ಮೂಲಕ ಯುದ್ಧವನ್ನು ಎದುರಿಸಲು ಶ್ರೀಕೃಷ್ಣನು ಕಲಿಸಿದನು. ಅರ್ಜುನ ಕೂಡ ನಿನ್ನ ಹಾಗೆ ಫಲಿತಾಂಶದ ಬಗ್ಗೆ ಚಿಂತಿತನಾಗಿದ್ದನು. ಆದರೆ ಭಗವಾನ್ ಶ್ರೀಕೃಷ್ಣ ಲಾಭ ಮತ್ತು ನಷ್ಟ, ಗೆಲುವು ಮತ್ತು ಸೋಲು, ಯಶಸ್ಸು ಮತ್ತು ವೈಫಲ್ಯ ಇಂತಹ ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತಿಸದೆ ನಮ್ಮ ಕರ್ತವ್ಯವನ್ನು ಮಾಡುವಂತೆ ಅರ್ಜುನನಿಗೆ ಹೇಳುತ್ತಾರೆ. ನಿಮ್ಮ ಅಧ್ಯಯನದ ಫಲಿತಾಂಶಗಳ ಬಗ್ಗೆ ನೀವು ನಿರಂತರವಾಗಿ ಚಿಂತಿಸುತ್ತಿದ್ದರೆ ಸೋಲಿನ ಭಯದಿಂದ ನಿಮ್ಮ ಹೃದಯ ಮತ್ತು ಆತ್ಮ ಗೆಲುವಿನತ್ತ ಗಮನ ಹರಿಸುವುದಿಲ್ಲ. ಇದು ಸೋಲಿನತ್ತ ಕೊಂಡೊಯ್ಯುತ್ತದೆ. ಅಂದರೆ ನೆಗೆಟಿವ್ ಎನರ್ಜಿಯನ್ನು ಸೃಷ್ಟಿ ಮಾಡುತ್ತದೆ. ಅಜ್ಜಿ, ಅರ್ಜುನನು ಗೆಲ್ಲಲು ಮತ್ತು ಏನನ್ನಾದರೂ ಗಳಿಸಲು ಹೋರಾಡದಿದ್ದರೆ ಹೇಗೆ ಅಜ್ಜಿ? ಅವನು ಅತ್ಯುತ್ತಮ ಹೋರಾಟವನ್ನು ಹೇಗೆ ಮಾಡಬಲ್ಲನು? ಅರ್ಜುನನು ಗೆಲ್ಲಲು ಹೋರಾಡಬೇಕು. ಆದರೆ ಅವನು ಹೋರಾಡುವಾಗ ಫಲಿತಾಂಶದ ಬಗ್ಗೆ ಚಿಂತಿಸಿ ತನ್ನ ಇಚ್ಛೆಯನ್ನು ದುರ್ಬಲಗೊಳಿಸಬಾರದು. ತನ್ನ ಎಲ್ಲ ಗಮನ ಮತ್ತು ಶಕ್ತಿಯನ್ನು ಹೋರಾಟದ ಪ್ರತಿ ನಿಮಿಷಕ್ಕೆ ಹಾಕಬೇಕು. ಆ ಶಕ್ತಿಯೇ ಶ್ರೇಷ್ಠ ಫಲಿತಾಂಶವನ್ನು ತರುತ್ತದೆ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ನಮ್ಮ ಕ್ರಿಯೆಯ ಮೇಲೆ ನಮಗೆ ಸಂಪೂರ್ಣ ನಿಯಂತ್ರಣವಿರುತ್ತದೆ. ಆದರೆ ಕ್ರಿಯೆಯ ಫಲಿತಾಂಶಗಳ ಮೇಲೆ ಯಾವುದೇ ನಿಯಂತ್ರಣವಿಲ್ಲ. ಒಬ್ಬ ರೈತ ತನ್ನ ಭೂಮಿಯಲ್ಲಿ ಹೇಗೆ ಕೆಲಸ ಮಾಡುತ್ತಾನೆ ಎಂಬುದರ ಮೇಲೆ ಅವನು ನಿಯಂತ್ರಣವನ್ನು ಹೊಂದಿರುತ್ತಾನೆ. ಆದರೆ ಕೊಯ್ಲಿನ ಮೇಲೆ ಯಾವುದೇ ನಿಯಂತ್ರಣವಿಲ್ಲ. ಆದರೆ ಅವನು ತನ್ನ ಭೂಮಿಯನ್ನು ಉತ್ತಮ ಪ್ರಯತ್ನದಿಂದ ಮತ್ತು ತನ್ನಲ್ಲಿರುವ ಉಪಕರಣಗಳೊಂದಿಗೆ ಕೆಲಸ ಮಾಡದಿದ್ದರೆ ಅವನು ಫಸಲು ನಿರೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಪ್ರಸ್ತುತ ಕ್ಷಣದಲ್ಲಿ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಬೇಕು ಮತ್ತು ಭವಿಷ್ಯವು ತನ್ನನ್ನು ತಾನೇ ನೋಡಿಕೊಳ್ಳಲಿ ಎಂದು ಬಿಟ್ಟು ಬಿಡಬೇಕು. ಸರಿ ಅಜ್ಜಿ, ನಾನು ಕೂಡ ಶಾಲೆಯ ಹೋಮ್ವರ್ಕನ್ನು ಸರಿಯಾಗಿ ಅಂದವಾಗಿ ನನ್ನ ಶ್ರಮ ಹಾಕಿ ಮಾಡುತ್ತೇನೆ. ಅದರ ಪ್ರತಿಫಲಕ್ಕೆ ನಿರೀಕ್ಷೆ ಇಡುವುದಿಲ್ಲ.
ನಿಷ್ಠೆಯಿಂದ ಕೆಲಸ ಮಾಡಿದರೆ ಒಳ್ಳೆಯ ಫಲವೇ ಸಿಗುತ್ತದಲ್ಲವೇ ಅಜ್ಜಿ? ಹೌದು ಕಂದ. ಕೃಷ್ಣನು ಅರ್ಜುನನಿಗೆ ಹೇಳಿದ ಯಶಸ್ಸಿನ ರಹಸ್ಯದ ಬಗ್ಗೆ ನನಗೆ ಇನ್ನಷ್ಟು ಹೇಳಬಹುದೇ ಅಜ್ಜಿ? ಸಾರ್ಥಕ ಜೀವನ ನಡೆಸುವ ರಹಸ್ಯವೆಂದರೆ ಅತ್ಯಂತ ಕ್ರಿಯಾಶೀಲರಾಗಿರುವುದು ಮತ್ತು ನಮ್ಮ ಸ್ವಂತ ಸ್ವಾರ್ಥಿ ಉದ್ದೇಶಗಳು ಅಥವಾ ಫಲಿತಾಂಶದ ಬಗ್ಗೆ ಯೋಚಿಸದೆ ನಮ್ಮ ಕೈಲಾದದ್ದನ್ನು ಮಾಡುವುದು. ಸ್ವಯಂ ಸಾಕ್ಷಾತ್ಕಾರದ ವ್ಯಕ್ತಿಯು ಎಲ್ಲರ ಒಳಿತಿಗಾಗಿ ಕೆಲಸ ಮಾಡುತ್ತಾನೆ. ಅಜ್ಜಿ, ಸ್ವಯಂ ಸಾಕ್ಷಾತ್ಕಾರದ ವ್ಯಕ್ತಿ ಹೇಗಿರುತ್ತಾನೆ? ಸ್ವಯಂ ಸಾಕ್ಷಾತ್ಕಾರದ ವ್ಯಕ್ತಿಯ ಮನಸ್ಸು ಕಷ್ಟಗಳಿಗೆ ಅಲುಗಾಡುವುದಿಲ್ಲ. ಭಯ, ಆಸೆ, ದುರಾಸೆ ಮತ್ತು ಬಾಂಧವ್ಯದಿಂದ ಮುಕ್ತವಾಗಿರುತ್ತದೆ. ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾರೆ. ಅವರು ಕೋಪಗೊಳ್ಳುವುದಿಲ್ಲ. ಶಾಂತಿಯುತವಾಗಿ ಹಾಗೂ ಸಂತೋಷದಿಂದ ಇರುತ್ತಾರೆ. ಅಜ್ಜಿ, ನಾವು ಕೋಪಗೊಳ್ಳುವುದನ್ನು ಹೇಗೆ ತಡೆಯಬಹುದು? ನಮ್ಮ ಆಸೆಗಳು ನೆರವೇರದಿದ್ದರೆ ನಮಗೆ ಕೋಪ ಬರುತ್ತದೆ. ಆದ್ದರಿಂದ ಕೋಪವನ್ನು ನಿಯಂತ್ರಿಸಲು ಉತ್ತಮ ಮಾರ್ಗವೆಂದರೆ ಆಸೆಗಳನ್ನು ನಿಯಂತ್ರಿಸುವುದು ಅಥವಾ ಮಿತಿಗೊಳಿಸುವುದು. ಆಸೆಗಳು ನಮ್ಮ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ಆದ್ದರಿಂದ ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಬೇಕು. ನಾವು ಮನಸ್ಸನ್ನು ನಿಯಂತ್ರಿಸದಿದ್ದರೆ ನಾವು ಚುಕ್ಕಾಣಿ ಇಲ್ಲದ ಹಡಗಿನಂತೆ ಅಲೆಯುತ್ತೇವೆ. ಭೋಗದ ಬಯಕೆಯು ನಮ್ಮನ್ನು ಕತ್ತಲೆಗೆ ಕರೆದೊಯ್ಯುತ್ತದೆ, ನಮ್ಮನ್ನು ತೊಂದರೆಗೆ ಸಿಲುಕಿಸುತ್ತದೆ, ನಮ್ಮ ಪ್ರಗತಿಯನ್ನು ತಡೆಯುತ್ತದೆ. ವಿದ್ಯಾರ್ಥಿಯಾಗಿ ನೀವು ಸಂತೋಷಕ್ಕಿಂತ ಹೆಚ್ಚಿನ ಗುರಿಯನ್ನು ಹೊಂದಿರಬೇಕು. ನೀವು ನಿಮ್ಮ ಏಕಾಗ್ರತೆಯನ್ನು ಅತ್ಯುತ್ತಮ ಪ್ರಯತ್ನ ಮತ್ತು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸಿ ಇಡಬೇಕು. ಅಂತಹ ಏಕಾಗ್ರತೆಗೆ ಅರ್ಜುನನು ಉತ್ತಮ ಉದಾಹರಣೆಯಾಗಿದ್ದನು. ಅವನ ಕುರಿತಾದ ಒಂದು ಕತೆ ಹೇಳುವೆ ಕೇಳು. ಕತೆಯ ಶೀರ್ಷಿಕೆ ಪದವಿ ಪರೀಕ್ಷೆ. ಗುರು ದ್ರೋಣರು ಕೌರವರು ಮತ್ತು ಪಾಂಡವರಿಗೆ ಸೇನಾ ಗುರುಗಳಾಗಿದ್ದರು. ಅವರ ತರಬೇತಿಯ ಕೊನೆಯಲ್ಲಿ ಅಂತಿಮ ಪರೀಕ್ಷೆಯ ಸಮಯ ಬಂದಿತು. ದ್ರೋಣರು ಹತ್ತಿರದ ಮರದ ಕೊಂಬೆಯ ಮೇಲೆ ಮರದ ಹದ್ದನ್ನು ಇಟ್ಟರು. ಅದು ಕೇವಲ ಗೊಂಬೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಇದು ನಿಜವಾದ ಹದ್ದಿನಂತೆ ಕಾಣುತ್ತಿತ್ತು. ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಹದ್ದಿನ ತಲೆಯನ್ನು ಒಂದೇ ಬಾಣದಿಂದ ಕತ್ತರಿಸಬೇಕಾಗಿತ್ತು. ಗುರುದ್ರೋಣರು ಮೊದಲು ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನಲ್ಲಿ ಹದ್ದನ್ನು ನೋಡಿ, ಮತ್ತು ನೀವು ಏನು ನೋಡುತ್ತಿರುವಿರಿ ಎಂದು ಕೇಳಿದರು. ಅದಕ್ಕೆ ಯುಧಿಷ್ಠಿರ, ನಾನು ಆಕಾಶ, ಮೋಡಗಳು, ಮರ, ಮರದ ಕೊಂಬೆ, ಎಲೆ ಹಾಗೂ ಕೊಂಬೆಯಲ್ಲಿ ಕುಳಿತಿರುವ ಹದ್ದನ್ನು ನೋಡುತ್ತಿರುವೆ ಎಂದು ಉತ್ತರಿಸಿದರು. ಈ ಉತ್ತರದಿಂದ ದ್ರೋಣರಿಗೆ ಅಷ್ಟಾಗಿ ಸಂತಸವಾಗಲಿಲ್ಲ. ವಿದ್ಯಾರ್ಥಿಗಳಿಗೂ ಅದೇ ಪ್ರಶ್ನೆ ಕೇಳಿದರು. ಪ್ರತಿಯೊಬ್ಬರೂ ಒಂದೇ ಉತ್ತರವನ್ನು ನೀಡಿದರು. ನಂತರ ಅರ್ಜುನನ ಸರದಿ ಬಂದಿತು. ಅರ್ಜುನನಿಗೂ ದ್ರೋಣರು ಅದೇ ಪ್ರಶ್ನೆ ಕೇಳಿದಾಗ ಅರ್ಜುನನು, ನಾನು ಹದ್ದನ್ನು ಮಾತ್ರ ನೋಡುತ್ತಿದ್ದೇನೆ, ಬೇರೆ ಏನನ್ನೂ ಅಲ್ಲ ಎಂದನು. ಅದಕ್ಕೆ ದ್ರೋಣರು ಇನ್ನೊಂದು ಪ್ರಶ್ನೆ ಕೇಳಿದರು. ನೀನು ಹದ್ದನ್ನು ನೋಡುತ್ತಿದ್ದರೆ ಹೇಳು, ಅದರ ದೇಹ ಎಷ್ಟು ಬಲವಾಗಿದೆ, ಅದರ ರೆಕ್ಕೆಗಳ ಬಣ್ಣ ಯಾವುದು? ಅದಕ್ಕೆ ಅರ್ಜುನ, ನಾನು ಅದರ ತಲೆಯನ್ನು ಮಾತ್ರ ನೋಡುತ್ತಿದ್ದೇನೆ ಎಂದಾಗ ದ್ರೋಣರು ಸಂತೋಷಪಟ್ಟರು. ಅರ್ಜುನ ತನ್ನ ಒಂದೇ ಬಾಣದಿಂದ ಹದ್ದಿನ ತಲೆಯನ್ನು ಕತ್ತರಿಸಿದನು. ಏಕೆಂದರೆ ಅವನು ಒಂದೇ ಮನಸ್ಸಿನಿಂದ ತನ್ನ ಗುರಿಯನ್ನು ಕೇಂದ್ರೀಕರಿಸಿದ್ದನು. ಹಾಗೆ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದನು. ಅರ್ಜುನ ತನ್ನ ಕಾಲದ ಮಹಾನ್ ಯೋಧ ಮಾತ್ರವಲ್ಲದೆ
ಕರುಣಾಮಯಿ ಕರ್ಮಯೋಗಿಯೂ ಆಗಿದ್ದನು. ಆದ್ದರಿಂದ ಶ್ರೀಕೃಷ್ಣನು ಪವಿತ್ರ ಜ್ಞಾನವನ್ನು ನೀಡಲು ಅರ್ಜುನನನ್ನು ಮಾಧ್ಯಮವಾಗಿ ಆರಿಸಿಕೊಂಡನು. ನಾವೆಲ್ಲ ಅರ್ಜುನನಂತೆ ಆಗಬೇಕು, ಆತನ ಮಾದರಿಯನ್ನು ಅನುಸರಿಸಬೇಕು. ಅರ್ಜುನ ಆಗು, ಅರ್ಜುನ ಆಗು, ನನ್ನ ಪ್ರೀತಿಯ ಮೊಮ್ಮಗನೇ. ಪುಟ್ಟ, ನೀವುಗಳು ಯಾವುದೇ ಕೆಲಸವನ್ನು ಮಾಡಿದರೂ ಮನಸ್ಸಿನಿಂದ ಗಮನ ಕೊಟ್ಟು ಸಂಪೂರ್ಣ ಮನಸ್ಸನ್ನು ಆ ಕೆಲಸದಲ್ಲಿ ಇರಿಸಬೇಕು. ಇದು ಗೀತೆಯ ಕರ್ಮಯೋಗದ ಮುಖ್ಯ ವಿಷಯವಾಗಿದೆ ಮತ್ತು ನೀವು ಮಾಡುವ ಯಾವುದೇ ಯಶಸ್ಸಿನ ರಹಸ್ಯವಾಗಿದೆ. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಒಂದು ಮಾತನ್ನು ಹೇಳಿದ್ದಾರಲ್ಲವೇ? ಏನದು? ಹೌದು, ಯುವಕರೇ, ಏಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂದು. ಹಾಗೆಯೇ ನಿಮ್ಮ ಮನಸ್ಸು ಗುರಿಯತ್ತ ಮಾತ್ರ ಇರಬೇಕು. ನೀವು ಪಾಠಗಳನ್ನು ಕಲಿಯುತ್ತಿದ್ದರೆ ಆ ಪಾಠದ ಬಗ್ಗೆ ಮಾತ್ರ ಯೋಚಿಸಬೇಕು. ಈ ಅಧ್ಯಾಯ 2ರಲ್ಲಿ ಕೃಷ್ಣನು ನಮಗೆ ಅರ್ಜುನನ ಮೂಲಕ ಆತ್ಮ ಮತ್ತು ದೇಹಗಳ ನಡುವಿನ ವ್ಯತ್ಯಾಸ, ಆತ್ಮಕ್ಕೆ ಹುಟ್ಟು ಸಾವಿಲ್ಲ, ಒಂದು ದೇಹಕ್ಕಲ್ಲದೆ ಹಲವು ದೇಹಗಳಿಗೆ ಮಾರ್ಪಾಟಾಗುತ್ತದೆ. ಆತ್ಮವು ಒಂದು ದೇಹದಿಂದ ಹಲವು ದೇಹಗಳನ್ನು ಬದಲಾಯಿಸಿಕೊಳ್ಳುತ್ತದೆ. ಹಾಗಾಗಿ ನಾವೆಲ್ಲರೂ ಪರಸ್ಪರ ಸಂಪರ್ಕ ಹೊಂದಿರುತ್ತೇವೆ. ಸೋಲು ಗೆಲುವಿನ ಬಗ್ಗೆ ಚಿಂತಿಸದೆ ನಮ್ಮ ಕೈಲಾದಷ್ಟು ಕರ್ತವ್ಯವನ್ನು ನಾವು ಮಾಡಬೇಕು. ನಾವು ನಮ್ಮ ವೈಫಲ್ಯದಿಂದ ಪಾಠ ಕಲಿಯಬೇಕು. ನಮ್ಮ ವೈಫಲ್ಯಗಳು ನಮ್ಮನ್ನು ಸೋಲಿಸಲು ಬಿಡದೆ ಮುನ್ನಡೆಯಬೇಕು. ಪರಿಪೂರ್ಣ ವ್ಯಕ್ತಿಯಾಗಲು ನಮ್ಮ ಆಸೆಗಳನ್ನು ನಿಯಂತ್ರಿಸಬೇಕು ಅಥವಾ ಮಿತಿಗೊಳಿಸಬೇಕು. ಇದೇ ಈ 2ನೇ ಅಧ್ಯಾಯದ ಸಾರಾಂಶವಾಗಿದೆ. ತಿಳಿಯಿತಾ ಪುಟ್ಟ? ಹಾಂ ಅಜ್ಜಿ, ತಿಳಿಯಿತು. ಇನ್ನು ಮುಂದೆ ನನ್ನ ಕೆಲಸವನ್ನು ನಾನು ಮಾಡುವಾಗ ಮನಸ್ಸಿಟ್ಟು ಮಾಡುತ್ತೇನೆ. ಎಲ್ಲದಕ್ಕೂ ಆಸೆ ಪಡುವುದಿಲ್ಲ. ಒಳ್ಳೆಯದಾಗಿ ಓದಿ ವಿದ್ಯಾವಂತನಾಗಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನಜ್ಜಿ. ಸರಿ ಸರಿ, ನೀನಿನ್ನು ಹೋಗಿ ಊಟ ಮಾಡಿ ಮಲಗು ಕಂದ. ಸರಿ ಅಜ್ಜಿ, ಶುಭರಾತ್ರಿ. ವೀಕ್ಷಕರೇ, ನೀವು ಇಂದಿನ ಅಧ್ಯಾಯ 2ರ ದೇವರ ಜ್ಞಾನ ಭಾಗವನ್ನು ಕೇಳಿಸಿಕೊಂಡಿರಲ್ಲ? ಇದರಿಂದ ನೀವೇನು ತಿಳಿದಿರಿ ಎಂದು ಕಮೆಂಟ್ ಮೂಲಕ ತಿಳಿಸುವಿರಾ? ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಮುಂದಿನ ಗುರುವಾರ ಭೇಟಿ ಮಾಡೋಣ. ಓಂ ಶ್ರೀ ಕೃಷ್ಣಾಯ ನಮಃ.